ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೆಹಲಿಯಲ್ಲಿ ನಡೀತಾ ಇದ್ದಂತಹ ಹೋರಾಟ ಬೆಂಗಳೂರಿನಲ್ಲೂ ಕೂಡ ದಿಕ್ಕು ಬದಲಿಸಿಕೊಂಡು ನಡೆಸ್ತಾ ಇರುವಂತಹ ಹೋರಾಟ ಅನ್ನೋ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದೆ. ಕಾರಣ ನಿಮ್ಮ ಹೋರಾಟ, ವಿದ್ಯಾರ್ಥಿಗಳೇ ನಿಮ್ಮ ಹೋರಾಟವನ್ನ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಕಾಯ್ತಾ ಇದ್ದಾರೆ ಹಲವರು. ನೀಟ್ ಹೋರಾಟ ಮೂಲ ಉದ್ದೇಶವೇ ಮಾಯವಾಗಿ ಹೋಗಿದೆ. ನೀಟ್ ಹೋರಾಟ ಮೂಲ ಉದ್ದೇಶವೇ ಮಾಯ. ನೀಟ್ ಹೋರಾಟ ಆಶಯ ಏನು, ಆಗ್ತಿರೋದೇನು? ಬೆಂಗಳೂರಿನಲ್ಲಿ ಅಡ್ಡದಾರಿ ಹಿಡಿತ ನೀಟ್ ಫೈಟ್. ಹೆಸರಿಗಷ್ಟೇ ನೀಟ್ ಫೈಟ್, ಅಲ್ಲಿ ಬರೀ ಐಡಿಯಾಲಜಿಯ ಮೇಲಾಟವಾಗಿದೆ, ಸೈದ್ಧಾಂತಿಕವಾಗಿರುವಂತಹ ಹೋರಾಟವಾಗಿದೆ. ವಿದ್ಯಾರ್ಥಿಗಳನ್ನ ಬಳಕೆ ಮಾಡಿಕೊಂಡು ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ತಾ ಇರುವಂತಹ ಅಂಥವರನ್ನ ಎಡೆಮುರಿ ಕಟ್ಟಿ ಒಳಗಡೆಗೆ ಹಾಕಬೇಕು. ಆದರೆ ಅದಾಗ್ತಾ ಇಲ್ಲ. ಏನಾಗಿದೆ ಆಗಿದ್ದಾಗ ಬೆಂಗಳೂರು ಪೊಲೀಸರನ್ನೇ ಕೆಣಕಿದಂತಹ ಪೋಸ್ಟರ್ ಒಂದನ್ನ ಹಿಡ್ಕೊಂಡು ನಿಂತಿದ್ದಾರೆ. ಬೆಂಗಳೂರು ಪೊಲೀಸರಿಗೆ ಚಾಲೆಂಜ್ ಹಾಕಿರುವಂತಹ ಪೋಸ್ಟರ್ ಇದು. ಬೆಂಗಳೂರು ಪೊಲೀಸರನ್ನೇ ಅವಮಾನಿಸಿದಂತಹ ಪೋಸ್ಟರ್ ಇದು. ಬೆಂಗಳೂರು ಪೊಲೀಸರ ಶಕ್ತಿ ಸಾಮರ್ಥ್ಯಕ್ಕೆ ಸವಾಲ್ ಹಾಕಿ ಪೋಸ್ಟರ್ ಅನ್ನ ಹಿಡ್ಕೊಂಡು ನಿಂತಿರುವಂಥದ್ದು. ಇದನ್ನ ನೋಡ್ಕೊಂಡು ನಿಂತ್ಕೊಂಡಿದ್ರಲ್ಲ ಪೊಲೀಸರು. ತಾಳ್ಮೆಯಿಂದ ಇರ್ತಾರೆ ಅಂತ ಹೇಳ್ಬಿಟ್ಟು ಆ ತಾಳ್ಮೆಯನ್ನ ಪರೀಕ್ಷೆ ಮಾಡಕ್ ಹೋಗಬಾರ್ದು. ವಿದ್ಯಾರ್ಥಿಗಳು ಅಂತ ಹೇಳಿ ಸೈಲೆಂಟ್ ಆಗಿರ್ತಾರೆ. ಒಂದು ಅವಕಾಶ ಅವ್ರಿಗೆ ಕೊಟ್ರೆ ಗೊತ್ತಾಗತ್ತೆ ಪೊಲೀಸರ ಶಕ್ತಿ ಸಾಮರ್ಥ್ಯ ಏನು ಅನ್ನೋದು ಗೊತ್ತಾಗತ್ತೆ. ಅವರಿಗೆ ಚಾಲೆಂಜ್ ಹಾಕಕ್ ಹೋದ್ರೆ ಮಣ್ಣು ಮುಕ್ಕಿದಂಥವ್ರು ಎಷ್ಟೋ ಜನ ಇದ್ದಾರೆ. ಕರ್ನಾಟಕ ಪೊಲೀಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿಲ್ಲ ಅವರು. ಫ್ರೀಡಮ್ ಇದೆ ಅಂತ ಹೇಳ್ಬಿಟ್ಟು ಏನು ಬೇಕಾದ್ರೂ ಕೂಡ ಎಕ್ಸ್ಪ್ರೆಷನ್ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಪಕ್ಕದಲ್ಲಿರೋರೆಲ್ಲ ತೆಗೆದು ಕಪಾಳಕ್ಕೆ ಕೊಡಬೇಕು. ನೀನು ಹೋರಾಟ ಮಾಡಕ್ಕೆ ಎದಕ್ಕೆ ಬಂದಿದೆಯಾ, ಅದನ್ನು ಮಾಡು ಮೊದಲು ಅಂತ ಹೇಳಿ. ಲುಕ್ ಎಟ್ ದಟ್. ಆ ಪೋಸ್ಟರ್ನ ನೋಡಿ. ಅಲ್ಲಿರುವಂಥದ್ದೇನು ಹೋರಾಟ? ನೀಟ್ ವಿಚಾರದಲ್ಲಿ ಆಗಬೇಕಾಗಿದೆ, ವಿದ್ಯಾರ್ಥಿಗಳ ವಿಚಾರದಲ್ಲಿ ಹೋರಾಟ ಆಗಬೇಕಾಗಿದೆ. ಆತ್ಮಹತ್ಯೆ ಮಾಡಿಕೊಂಡಂತ 22 ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಪರಿಹಾರ ಕೊಡೋ ವಿಚಾರ ಹೋರಾಟ ಆಗಬೇಕಾಗಿದೆ. ರಾಜೀನಾಮೆಯ ವಿಚಾರದಲ್ಲಿ ಹೋರಾಟ ಆಗಬೇಕಾಗಿದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಯ ವಿಚಾರದಲ್ಲಿ ಹೋರಾಟ ಆಗಬೇಕಾಗಿದೆ. ಆದರೆ ಇಲ್ಲಿ ಜೈಲಲ್ಲಿರುವಂತಹ ಟೆರರಿಸ್ಟ್ಗಳ ವಿಚಾರದಲ್ಲಿ, ಭಾರತೀಯರೇ ತುಕಡೆ ತುಕಡೆ ಹೋಗಿ ಅಂತ ಕೂಗಿದಂಥವರ ವಿಚಾರದಲ್ಲಿ ಘೋಷಣೆಗಳನ್ನು ಹಾಕೊಂಡು ಪೋಸ್ಟರ್ನ ಹಾಕೊಂಡಿರ್ತಾರೆ. ಹೇಳ್ತೀವಿ ನೋಡಿ ಹೇಗಿದೆ ಅಂತ. ನೀಟ್ ಹೋರಾಟಕ್ಕೂ ಈ ಉಮರ್ ಖಾಲಿದ್ಗೂ ಯಾವ ಸಂಬಂಧ ರೀ? ನೀಟ್ ಹೋರಾಟಕ್ಕೂ ಶಾರ್ಜಿಲ್ ಇಮಾಮ್ಗೂ ಯಾವ ನಂಟು? ಪ್ರಚೋದನಕಾರಿ ಪೋಸ್ಟರ್ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಿದ್ದು ಉಮರ್ ಖಾಲಿದ್ ಶಾರ್ಜಿಲ್ ಇಮಾಮ್ಗೆ ಜಿಂದಾಬಾದ್ ಅಂತೆ. ನೀಟಲ್ಲಿರುವ ಅಂದ್ರೆ ನೀಟದ್ದು ಏನಾದ್ರೂ ಕ್ವಶನ್ ಪೇಪರ್ ಲೀಕ್ ಮಾಡಿದ್ದು ಇವರೇನಾ? ಉಮರ್ ಖಾಲಿದ್ದು ಮತ್ತೆ ಶಾರ್ಜಿಲ್ ಇಮಾಮು, ಅದಕ್ಕೆ ಜಿಂದಾಬಾದ್ ಅಂತ ಹೇಳ್ತಾ ಇದ್ದೀರಾ? ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಬೆಂಗಳೂರು ಪೊಲೀಸರೇ ಅಂತ ಸವಾಲ್ ಬೇರೆ ಅಂತೆ. ಏನ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಬೆಂಗಳೂರು ಪೊಲೀಸರೇ ಅಂತ. ಉಖಾಡ್ಲೆ ಬೆಂಗಳೂರು ಪೊಲೀಸ್ ಅಂತ ಹೇಳಿ. ಏನ್ರಿ ಇದು? ಯಾವ ಧೈರ್ಯ ಇವ್ರಿಗೆಲ್ಲ? ಯಾವ ರೀತಿಯಲ್ಲಿ? ಅಕ್ಕಪಕ್ಕದಲ್ಲಿರುವಂತ ವಿದ್ಯಾರ್ಥಿಗಳು ನೋಡ್ಕೊಂಡು ಸುಮ್ಮನೆ ಇದ್ರಾ? ಸರಿಯಾಗಿ ಉತ್ತರವನ್ನ ಕೊಡಬೇಕಾಗಿತ್ತು. ಇಂಥವರೆಲ್ಲ ಬಂದು ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ತಾರೆ. ಅಲ್ಲಲ್ಲಿ ಈ ಕಾಕ್ರೋಚ್ಗಳು ಹುಟ್ಕೊಳ್ಬಿಡ್ತಾ ಇದಾವೆ. ಮನೇಲಿ ಅಡುಗೆ ಮನೆಯಲ್ಲಿ ಬರ್ತಾವಲ್ಲ ಹಂಗೆ. ಸಣ್ಣ ಮರಿ ಇದ್ದಿದ್ದು ದೊಡ್ಡ ಆದ್ಮೇಲೆ ದೊಡ್ಡ ಇದ್ದಿದ್ದು ಸಣ್ಣ ಮರಿಗಳಾಗಿ. ಸೊ ಅದರಲ್ಲಿ ಇರುವಂತಹ ಪ್ರಚೋದನೆಯನ್ನ ನೋಡಿ ಹೇಗಿದೆ ಅಂತ ಹೇಳಿ. ಬೆಂಗಳೂರು ಪೊಲೀಸರ ವಿಚಾರದಲ್ಲಿ ಹೋರಾಟದ ಹೆಸರಿನಲ್ಲಿ ಇವರು ಮಾಡ್ತಿರೋದಾದ್ರೂ ಏನು? ಪ್ರತಿಭಟನಾಕಾರರ ಸೋಗಿನಲ್ಲಿ ಉಮರ್ ಖಾಲಿದ್ ಬೆಂಬಲಿಗರು ಬಂದು ನಿಂತ್ಕೊಳ್ತಾ ಇದ್ದಾರೆ. ಜೈಲಿನಲ್ಲಿರುವ ಗಲಭೆ ಆರೋಪಿಗಳ ಪರವಾಗಿ ಇವರ ಜೈಕಾರವನ್ನ ಕೂಗ್ತಾರೆ. ಪೊಲೀಸರ ಮುಂದೆಯೇ ಪೊಲೀಸರ ಸಹನೆಯನ್ನ ಕೆಣಕುವ ಪೋಸ್ಟರ್ ಅನ್ನ ಹಾಕ್ತಾರೆ. ಪೋಸ್ಟರ್ ಅನ್ನ ಕಿತ್ಕೊಂಡು ಸ್ಥಳದಲ್ಲೇ ಪೊಲೀಸರಿದ್ರು. ಆ ಪೋಸ್ಟರ್ ಅನ್ನು ಕಿತ್ಕೊಂಡಿದ್ದಾರೆ ಸ್ಥಳದಲ್ಲಿರುವಂತ ಪೊಲೀಸರು. ಅಷ್ಟೇ ಮಾಡಿಬಿಟ್ರ. ಒಬ್ಬ ಆರೋಪಿಯ ವಿಚಾರದಲ್ಲಿ, ಒಬ್ಬ ಅಪರಾಧಿಯ ವಿಚಾರದಲ್ಲಿ ಬೆಂಬಲ ಕೊಟ್ಕೊಂಡು ಅವರಿಗೆ ಜಿಂದಾಬಾದ್ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದಕ್ಕಿಂತಲೂ ದೊಡ್ಡ ಫ್ರೀಡಮ್ ಈ ದೇಶದಲ್ಲಿ ಇನ್ನೇನಿದೆ ರೀ? ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಇಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ,
ಈ ದೇಶದಲ್ಲಿ ಸ್ವತಂತ್ರ ಕಿತ್ಕೊಳ್ಳಾಗ್ತಾ ಇದೆ, ಈ ದೇಶದಲ್ಲಿ ಸಂವಿಧಾನವನ್ನ ಮಣ್ಣು ಮಾಡಲಾಗ್ತಾ ಇದೆ, ಈ ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ, ಡಿಕ್ಟೇಟರ್ಶಿಪ್ ಇದೆ ಅಂತಿದ್ದಾರೆ. ಆದರೆ ಒಬ್ಬ ಅಪರಾಧಿ ಆರೋಪಿಯ ವಿಚಾರದಲ್ಲಿ ನಿಂತ್ಕೊಂಡು ಬಹಿರಂಗವಾಗಿ ಪೋಸ್ಟ್ ಹಿಡ್ಕೊಂಡ್ಬಿಟ್ಟು ಅವನಿಗೆ ಜಿಂದಾಬಾದ್ ಅಂತ ಹೇಳ್ತಾರೆ, ಟೆರರಿಸ್ಟ್ ವಿಚಾರದಲ್ಲಿ ಜಿಂದಾಬಾದ್ ಅಂತ ಹೇಳ್ತಾರೆ, ಭಾರತ್ ತೆರೆ ತುಕಡೆ ತುಕಡೆ ಕರೆಂಗೆ ಅಂತ ಹೇಳ್ತಾರೆ. ಇದಕ್ಕಿಂತಲೂ ಫ್ರೀಡಮ್ ಈ ದೇಶದಲ್ಲಿ ಇನ್ನೇನು ಬೇಕ್ರಿ ಇಂಥ ಕಚಡಗಳಿಗೆ? ಅರುಣ್, ಕಳೆದ ಕೆಲ ದಿನಗಳಿಂದ ದೇಶದಾದ್ಯಂತ ನೀಟ್ ವಿಚಾರವಾಗಿ ನಡೀತಿರುವಂತಹ ಪ್ರತಿಭಟನೆ ಏನಿದೆ ಇದು ಹಾದಿ ತಪ್ಪಿದೆ, ದಿಕ್ ತಪ್ಪಿದೆ. ಅಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಪ್ರತಿಭಟನೆಯ ಸಂದರ್ಭದಲ್ಲಿ ಹೇಳುವಂತಹ ಕೆಲಸವನ್ನ, ಪ್ರದರ್ಶನ ಮಾಡುವಂತಹ ಕೆಲಸವನ್ನ ಒಂಥರ ಎಗ್ಗಿಲ್ಲದೆ ಮಾಡ್ತಿದ್ದಾರೆ. ಇವತ್ತು ಕೂಡ ಕಳೆದ 5 ದಿನಗಳಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇದೇ ನೀಟ್ ವಿಚಾರವಾಗಿ ಪ್ರತಿಭಟನೆ ನಡೀತಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋದು ಅವರ ಅಜೆಂಡಾ. ಆದರೆ ಇವತ್ತು ಒಂದು ಹುಡುಗಿ ಒಂದು ಪೋಸ್ಟರನ್ನು ಪ್ರದರ್ಶನ ಮಾಡಿದೆ, ಉಮರ್ ಖಾಲಿದ್ ಜಿಂದಾಬಾದ್, ಹಾಗೆ ಶರ್ಜಿಲ್ ಇಮಾಮ್ ಜಿಂದಾಬಾದ್ ಅಂತೇಳಿ. 2020ರಲ್ಲಿ ದೆಹಲಿಯ ನಾರ್ತ್ನಲ್ಲಿ ನಡೆದಂತಹ ಆ ಗಲಭೆ ಏನಿದೆ, CAA NRC ಹೋರಾಟದ ಆ ಗಲಭೆ ಏನಿದೆ, ಆ ಗಲಭೆಯ ರೂವಾರಿಗೆ ಈ ಉಮರ್ ಖಾಲಿದ್ಗೆ ಸುಪ್ರೀಂ ಕೋರ್ಟ್ ತೀರಾ ಇತ್ತೀಚೆಗೆ ಬೇಲನ್ನು ರಿಜೆಕ್ಟ್ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಆಗಿನಿಂದ ಆತ ಜೈಲಿನಲ್ಲಿದ್ದಾನೆ. ಇಂಥವನಿಗೆ ಯಾಕೆ ಇವರು ಸಪೋರ್ಟನ್ನು ಮಾಡ್ತಿದ್ದಾರೆ? ಈತನ ಪೋಸ್ಟರನ್ನು ಹಿಡ್ಕೊಂಡು ಆತನಿಗೆ ಗೆಲುವಾಗಲಿ, ಆತನಿಗೆ ಜಿಂದಾಬಾದ್ ಅಂತ ಹೇಳುವ ಮಟ್ಟಕ್ಕೆ ಈ ಪ್ರತಿಭಟನೆಗಳು ಬಂದಿದ್ದಾವೆ. ಮೊನ್ನೆ ದೆಹಲಿಯಲ್ಲಿ ನಡೆದಂತಹ ಆ ಒಂದು ಉಗ್ರ ರೂಪದ ಪ್ರತಿಭಟನೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಪೋಸ್ಟರ್ಗಳನ್ನ ಪ್ರದರ್ಶನ ಮಾಡುವಂತಹ ಕೆಲಸವನ್ನ ಮಾಡಲಾಯಿತು. ಇದೇ ಉಮರ್ ಖಾಲಿದ್ಗೆ ಜಿಂದಾಬಾದ್ ಅನ್ನು ಕೂಗುವಂತಹ ಕೆಲಸವನ್ನ ಮಾಡಲಾಯಿತು. ಇದೀಗ ಬೆಂಗಳೂರಿನಲ್ಲೂ ಕೂಡ ಆತನ ಪರವಾಗಿ ಪೋಸ್ಟರ್ ಅನ್ನ ಹಿಡಿಯುವ ಕೆಲಸವನ್ನ ಇಲ್ಲಿ ಬಂದಂತಹ ಕೆಲವರು ಮಾಡಿದ್ದಾರೆ. ಆರಂಭದಲ್ಲಿ ಪೊಲೀಸರು ಇದಕ್ಕೆ ಅವಕಾಶ ಇಲ್ಲ ಅಂತೇಳಿ ಯಾರು ಆಯೋಜಕರಿದ್ರಲ್ಲ ಅಂತವ್ರನ್ನ ಕರೆದು ಈ ರೀತಿಯಾದಂತಹ ಪೋಸ್ಟರ್ ಪ್ರದರ್ಶನಕ್ಕೆ ಅವಕಾಶವಿಲ್ಲ, ನೀವು ಪರ್ಮಿಷನ್ ತೆಗೆದುಕೊಂಡಿರೋದು ನೀಟ್ ವಿರುದ್ಧದ ಹೋರಾಟಕ್ಕಾಗಿ, ನೀಟ್ನಲ್ಲಿ ಅಕ್ರಮವಾಗಿದೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತೇಳಿ ಪ್ರತಿಭಟನೆಯನ್ನ ಮಾಡ್ತಿದ್ದೀರಾ, ಅದಕ್ಕೆ ಸೀಮಿತವಾಗಿರಲಿ ಅನ್ನೋ ಮಟ್ಟಿಗೆ ಆ ಪೋಸ್ಟರ್ ಅನ್ನ ಕಿತ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಅಲ್ಲಿದ್ದಂತಹ ಕೆಲವರು ಇಲ್ಲಿ ನಿಮ್ಗೆ ಅವಕಾಶ ಇಲ್ಲ ಹೋಗಿ ಅನ್ನೋ ಮಟ್ಟಿಗೆ ಇತರ ಪ್ರತಿಭಟನಾಕಾರರು ಈ ಯುವತಿಗೆ ಸೂಚಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಇನ್ನೊಂದು ಉಕ್ಕಡ್ಲೆ ಬೆಂಗಳೂರು ಪೊಲೀಸ್ ಅನ್ನೋ ಮಟ್ಟಿಗೆ ಆ ಒಂದು ಪೋಸ್ಟರ್ನಲ್ಲಿ ಕೆಳಭಾಗದಲ್ಲಿ ಬರೆಯಲಾಗಿದೆ. ಅಲ್ಲಿಗೆ ಬೆಂಗಳೂರು ಪೊಲೀಸರು ಏನು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅಂತೇಳಿ ಇವರೆಲ್ಲ ಒಂದು ರೀತಿ ಸ್ವೇಚ್ಛಾಚಾರದ ವರ್ತನೆಯನ್ನ ಮಾಡ್ತಿದ್ದಾರೆ. ಅಂದರೆ ಈ ದೇಶದ ನೆಲದ ಕಾನೂನೇನಿದೆ, ಈ ಕಾನೂನಿನ ಬಗ್ಗೆ ಇವರಿಗೆ ಗೌರವವಿಲ್ಲ. ಇವ್ರಿಗೆ ಅನ್ಯಾಯ ಆಗಿದ್ರೆ ಅದಕ್ಕೆ ಪ್ರತಿಭಟನೆ ಮಾಡೋದಕ್ಕೆ ಹಲವಾರು ರೂಪಗಳಿದ್ದಾವೆ. ಒಂದು ಸರ್ಕಾರ ನಿಗದಿ ಮಾಡಿದಂತಹ ಜಾಗದಲ್ಲಿ ಪ್ರತಿಭಟನೆಯನ್ನ ಮಾಡ್ಬೋದು. ಅದು ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ಕೋರ್ಟ್ ಮೊರೆಯನ್ನ ಹೋಗ್ಬೋದು, ಅಲ್ಲಿ ಒಂದಷ್ಟು ಪರಿಹಾರವನ್ನು ಕಂಡುಕೊಳ್ಳುವಂತಹ ಕೆಲಸವನ್ನ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಅವರು ವ್ಯವಸ್ಥೆಯ ವಿರುದ್ಧವೇ ನಾವು ಹೋರಾಟವನ್ನು ನಡೆಸ್ತೀವಿ, ಇರುವಂತಹವರು ಸರಿ ಇಲ್ಲ, ಸರ್ಕಾರ ಸರಿ ಇಲ್ಲ, ಸರ್ಕಾರವನ್ನ ಕಿತ್ತೊಗಿತೀವಿ, ಅದ್ರ ಜೊತೆಗೆ ಬಾಂಗ್ಲಾ, ನೇಪಾಳ, ಶ್ರೀಲಂಕಾದ ಪರಿಸ್ಥಿತಿಯನ್ನು ಇಲ್ಲೂ ತರ್ತೀವಿ ಅನ್ನೋ ಮಟ್ಟಿಗೆ ಇವರ ಮನಸ್ಥಿತಿ ಬೆಳೆದಿದೆ ಅಂತ ಹೇಳಿದ್ರೆ ನಾವು ನಿಜಕ್ಕೂ ಯೋಚನೆಯನ್ನ ಮಾಡ್ಕೊಳ್ಬೇಕು. ನಿಜಕ್ಕೂ ಇದರ ಬಗ್ಗೆ ಈಗಲಿಂದಲೇ ಒಂದಷ್ಟು ಕಡಿವಾಣವನ್ನು ಹಾಕುವಂತಹ ಕೆಲಸವನ್ನ ಯಾರು, ಅದು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ಯಾರಿದಾರೋ ಅಂತವ್ರು ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಯಾರು ಈ ದೇಶದ ವಿರುದ್ಧವಾಗಿ ಕೆಲಸವನ್ನ ಮಾಡಿದಾರೋ, ಯಾರು ದೇಶದ್ರೋಹದ ಆರೋಪವನ್ನು ಹೊತ್ತಿದಾರೋ ಅಂಥವರ ಮೇಲೆ ಇವರೊಂದಷ್ಟು ಕನಿಕರವನ್ನ, ಪ್ರೀತಿಯನ್ನ ತೋರಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅಲ್ಲಿಗೆ ಇವ್ರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ಇವರು ಯಾರು ದೇಶಕ್ಕಾಗಿ ಹೋರಾಟವನ್ನ ಮಾಡಿದಂಥವ್ರನ್ನ ಬೆಂಬಲಿಸುವಂತಹ ಕೆಲಸವನ್ನ ಮಾಡ್ತಿಲ್ಲ, ದೇಶದ್ರೋಹ ಕೆಲಸವನ್ನ ಮಾಡಿದಂಥವ್ರಿಗ ಪರವಾಗಿ ಪೋಸ್ಟರ್ ಅನ್ನ ಹಿಡಿಯುವಂತಹ ಕೆಲಸವನ್ನ ಕೆಲ ಮನಸ್ಸುಗಳು ಮಾಡ್ತಿದ್ದಾವೆ. ಅರುಣ್.